Hello everyone, welcome back to Banking Kannadati. Many of you have been asking me to solve arithmetic question. So today I will explain how I solve arithmetic questions both in traditional method and shortcut. So just give me your feedback in the comment so that I can decide whether I should continue this or not. And this video will be in both Kannada and English, so do watch till the end. ಫಸ್ಟ್ ಕ್ವಶನ್, ಈ ಕ್ವಶನ್ಸ್ ಬಂದು ಸಿಂಪಲ್ ಇಂಟ್ರೆಸ್ಟ್ ಟಾಪಿಕ್ ಇಂದ. A man invested certain amount in two schemes A and B. He invested 30% of the amount in scheme A at rate of 10% per annum and the rest in scheme B at rate of 5% per annum. If after 4 years the man received total interest of rupees 1300, then find the amount a man invested in scheme B. ಸೊ ಇದನ್ನು ಫಸ್ಟ್ ಟ್ರೆಡಿಷನಲ್ ಮೆಥಡಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ತೀನಿ. ಫಸ್ಟು ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತಿದೆ. ಸೊ ಸಿಂಪಲ್ ಇಂಟ್ರೆಸ್ಟ್ ವಿಚ್ ಇಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಸೊ ಫಸ್ಟು ನಾನು ಟ್ರೆಡಿಷನಲ್ ಮೆಥಡ್ ಮಾಡಿ ನೆಕ್ಸ್ಟು ಶಾರ್ಟ್ಕಟ್ ಅಲ್ಲಿ ಮಾಡ್ತೀನಿ. ಸೊ ನೀವು ಯಾವ ಮೆಥಡಲ್ಲಿ ಸಾಲ್ವ್ ಮಾಡ್ತಾ ಇದ್ರಿ ಇಲ್ಲಿ ತನಕ, ಸೊ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಟ್ರೆಡಿಷ್ನಲ್ ಮೆಥಡ್ ಆ್ಯಕ್ಚುಲಿ ಲೆಂತ್ ಇರುತ್ತೆ ಆ್ಯಂಡ್ ಶಾರ್ಟ್ಕಟ್ ಸ್ವಲ್ಪ ಈಸಿ ಇರುತ್ತೆ, ಬೇಗ ಮಾಡ್ಬೋದು, ಟೈಮ್ ಸೇವ್ ಆಗುತ್ತೆ. ಬಟ್ ಶಾರ್ಟ್ಕಟ್ ಎಲ್ಲ ಪ್ರಾಬ್ಲಮ್ಸಿಗೂ ಅಪ್ಲೈ ಆಗಲ್ಲ. ಸೊ ಎರಡೂ ಮೆಥಡ್ ಗೊತ್ತಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸಲ್ಲಿ ಟ್ರೆಡಿಷನಲ್ ಮೆಥಡ್ ಎಲ್ಲದಕ್ಕೂ ಫಾಲೋ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಅಟೆಂಪ್ಟ್ ಮಾಡೋಕ್ಕಾಗಲ್ಲ. ಓಕೆ ಫೈನ್. ಈಗ ಫಸ್ಟು ನಾನು ಈ ಕ್ವಶನ್ಸನ್ನು ಟ್ರೆಡಿಷನಲ್ ಮೆಥಡಲ್ಲಿ ಮಾಡ್ತೀನಿ. ಓಕೆ, ಈ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, ಒಂದು ಸರ್ಟನ್ ಅಮೌಂಟ್ ಇರುತ್ತೆ. ಸೊ ಈ ಅಮೌಂಟನ್ನು ಸ್ಕೀಮ್ ಎ ಮತ್ತು ಸ್ಕೀಮ್ ಬಿಗೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಆ ಸ್ಕೀಮ್ ಎಗೆ ಟೋಟಲ್ ಅಮೌಂಟ್ ಏನಿರುತ್ತೆ ಆ ಟೋಟಲ್ ಅಮೌಂಟಲ್ಲಿ 30% ಆಫ್ ದ ಅಮೌಂಟನ್ನ ಸ್ಕೀಮ್ ಎಗೆ ಇನ್ವೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಸ್ಕೀಮ್ ಬಿಗೆ ರಿಮೈನಿಂಗ್ ಅಂತಂದರೆ ಟೋಟಲ್ 100% ಅಂತ ತೊಗೊಂಡ್ರೆ 30% ಎಗೆ ಇನ್ವೆಸ್ಟ್ ಮಾಡಿದರೆ ಇನ್ನು ಉಳಿದಿರೋದು 70%. ಸೊ 70% ಆಫ್ ದ ಅಮೌಂಟನ್ನು ಸ್ಕೀಮ್ ಬಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಓಕೆನಾ? ಸೊ ಇದು ಫಸ್ಟ್ ಲೈನ್ ಮೀನಿಂಗ್. ನೆಕ್ಸ್ಟ್ ಏನಂತಂದರೆ, ಸ್ಕೀಮ್ ಎಲ್ಲಿ 10% ಪರ್ ಆ್ಯನಮ್ ಇಂಟ್ರೆಸ್ಟ್ ರೇಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಸ್ಕೀಮ್ ಬಿಯಲ್ಲಿ ಬಂದು 5% ಪರ್ ಆ್ಯನಮ್ ಇಂಟ್ರೆಸ್ಟ್ ರೇಟಲ್ಲಿ ಸ್ಕೀಮ್ ಬಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರು ಹೇಳ್ತಾ ಇದ್ದಾರೆ, ಇಫ್ ಆಫ್ಟರ್ 4 years, ಸೊ ಎರಡರದ್ದು ಸ್ಕೀಮ್ ಎ ಮತ್ತು ಸ್ಕೀಮ್ ಬಿ ಏನು ಟೋಟಲ್ ಇಂಟ್ರೆಸ್ಟ್ ಏನಿದೆ ಸೊ ಅದನ್ನು ರಿಸೀವ್ ಮಾಡಿರೋದು 1300. ಸೊ ಆ್ಯಂಡ್ ದ ಕ್ವಶನ್ ಏನಂತಂದರೆ, ಸ್ಕೀಮ್ ಬಿಯಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಅಮೌಂಟ್ ಎಷ್ಟು ಅಂದರೆ 70% ಆಫ್ ದ ಟೋಟಲ್ ಅಮೌಂಟ್ ಏನಿದೆ ಸೊ ಅದೆಷ್ಟು ಅಂತ ಕೇಳಿರೋದು. ಫಸ್ಟ್ ಟ್ರೆಡಿಷ್ನಲ್ ಮೆಥಡಲ್ಲಿ ಹೇಗೆ ಮಾಡೋದಂದರೆ, ಈಗ ಲೆಟ್ಸ್ ಟೇಕ್ ಟೋಟಲ್ ಅಮೌಂಟ್ 100 ಪಾರ್ಟ್ ಅಂತ ತೊಗೊಂಡ್ರೆ, ಸೊ ಸ್ಕೀಮ್ ಎ ಮತ್ತು ಸ್ಕೀಮ್ ಬಿ, ಸ್ಕೀಮ್ ಎಲ್ಲಿ 30% ಆಫ್ ದ ಅಮೌಂಟ್ ಅಂತಂದರೆ 30% ಆಫ್ ದ 100 ಪಾರ್ಟ್, ದಟ್ ಇಸ್ 30 ಪಾರ್ಟು ಸ್ಕೀಮ್ ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಓಕೆನಾ? ಸೊ ದಟ್ ಈಸ್ ದ ಅಮೌಂಟ್ ಅಂದರೆ ಪ್ರಿನ್ಸಿಪಲ್. ನೆಕ್ಸ್ಟು ಸ್ಕೀಮ್ ಬಿಯಲ್ಲಿ ರಿಮೈನಿಂಗ್ 70%, ಸೊ 70 ಪಾರ್ಟು ಸ್ಕೀಮ್ ಬಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಓಕೆನಾ? ನೆಕ್ಸ್ಟು ಸ್ಕೀಮ್ ಎಲ್ಲಿ 10% ಪರ್ ಆ್ಯನಮ್, ದಟ್ ಇಸ್ ರೇಟ್ ಆಫ್ ಇಂಟ್ರೆಸ್ಟ್ 10%, ಆ್ಯಂಡ್ ಸ್ಕೀಮ್ ಬಿಯಲ್ಲಿ 5% ಪರ್ ಆ್ಯನಮಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಆ್ಯಂಡ್ 4 years ತನಕ ಇನ್ವೆಸ್ಟ್ ಮಾಡಿದರೆ ಸೊ ಟೈಮ್ ಪೀರಿಯಡ್ ಏನಾಗುತ್ತೆ 4 ಆಗಿರುತ್ತೆ. ಆ್ಯಂಡ್ ಸ್ಕೀಮ್ ಬಿಯಲ್ಲೂ ಕೂಡ 4 years ಇನ್ವೆಸ್ಟ್ ಮಾಡಿದ್ದಾರೆ, ಡಿವೈಡೆಡ್ ಬೈ 100 ಆ್ಯಂಡ್ ಡಿವೈಡೆಡ್ ಬೈ 100. ಸೊ ಕ್ವಶನಲ್ಲಿ ಹೇಳಿರೋ ಪ್ರಕಾರ, ಸೊ ಸ್ಕೀಮ್ ಎ ಮತ್ತು ಸ್ಕೀಮ್ ಬಿಲಿ ಇನ್ವೆಸ್ಟ್ ಮಾಡಿರುವಂಥ ಟೋಟಲ್ ಇಂಟ್ರೆಸ್ಟ್ ಅಂದರೆ ದಿಸ್ ಒನ್ ಪ್ಲಸ್ ಹೋಲ್ ದಿಸ್ ಒನ್ ವಿಚ್ ಇಸ್ ಈಕ್ವಲ್ ಟು 1300. ಸೊ ಇದನ್ನು ಸಾಲ್ವ್ ಮಾಡಿದ್ರೆ 0 0 0 ಗೆಟ್ ಕ್ಯಾನ್ಸಲ್ ಆ್ಯಂಡ್ 12 ಪ್ಲಸ್ 0 0 ಆ್ಯಂಡ್ 2 ಆ್ಯಂಡ್ 2 14. ಸೊ ವಿಚ್ ಇಸ್ ಈಕ್ವಲ್ ಟು 1300. ಸೊ 26 ವಿಚ್ ಇಸ್ ಈಕ್ವಲ್ ಟು 1300. 26 part is equal to 1300 ಅಂದರೆ 1 part is equal to 26 into 5 130 and 0, so 50. ಕ್ವಶನ್ ಏನು ಕೇಳಿರೋದಂತಂದರೆ, ಅ ಮ್ಯಾನ್ ಇನ್ವೆಸ್ಟೆಡ್ ಇನ್ ಸ್ಕೀಮ್ ಬಿ, ಸ್ಕೀಮ್ ಬಿಯಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಅಮೌಂಟ್ ಎಷ್ಟು. ಸೊ 1 part is equal to 50 ಆ್ಯಂಡ್ ಸ್ಕೀಮ್ ಬಿಯಲ್ಲಿ 70 part ಇನ್ವೆಸ್ಟ್ ಮಾಡಿರೋದು. ಸೊ 70 part will be 70 into 50, that is 3500. ಸೊ ದಿಸ್ ಇಸ್ ದ ಆನ್ಸರ್. ಇದು ಟ್ರೆಡಿಷನಲ್ ಮೆಥಡಲ್ಲಿ ಮಾಡೋದು. ನೆಕ್ಸ್ಟು ಶಾರ್ಟ್ಕಟ್ ಮೆಥಡ್. ಶಾರ್ಟ್ಕಟ್ ಮೆಥಡಲ್ಲಿ ಹೇಗೆ ಮಾಡೋದು ಅಂತಂದರೆ, ಈಗ ಟೋಟಲ್ ಅಮೌಂಟ್, ಸೊ ಮ್ಯಾನ್ ಇನ್ವೆಸ್ಟರ್ ಸರ್ಟನ್ ಅಮೌಂಟ್ ಏನಿದೆ ಸೊ ಅದನ್ನು ನಾನು 100 ಪಾರ್ಟ್ ಅಂತ ತೊಗೊತೀನಿ. ಸೊ ಸ್ಕೀಮ್ ಎ ಮತ್ತು ಸ್ಕೀಮ್ ಬಿ, ಸ್ಕೀಮ್ ಎಯಲ್ಲಿ 30% ಆಫ್ ದ ಅಮೌಂಟ್ ಏನಿದೆ ಸೊ ಅದನ್ನು ಇನ್ವೆಸ್ಟ್ ಮಾಡಿರೋದು, ಸ್ಕೀಮ್ ಬಿಯಲ್ಲಿ 70%, ಸೊ 70 ಪಾರ್ಟ್ ಅಮೌಂಟ್. ನೆಕ್ಸ್ಟು ಸ್ಕೀಮ್ ಎಯಲ್ಲಿ 10% ಪರ್ ಆ್ಯನಮ್ ಇಂಟ್ರೆಸ್ಟ್ ರೇಟ್ ಹಾಗೆ ಇನ್ವೆಸ್ಟ್ ಮಾಡಿರೋದು. ಸೊ ಅದು ದಟ್ ಇಸ್ ಫಾರ್ 4 years, ದಟ್ ಮೀನ್ಸ್ 40%. ನೆಕ್ಸ್ಟು ಸ್ಕೀಮ್ ಬಿಯಲ್ಲಿ ಹೌ ಮಚ್
5% ಪರ್ ಆ್ಯನಮ್ ಇಂಟ್ರೆಸ್ಟ್ ರೇಟನ್ನು ಇನ್ವೆಸ್ಟ್ ಮಾಡಿರೋದು. ದಟ್ ಇಸ್ ಫಾರ್ 4 years. ದಟ್ ಮೀನ್ಸ್ 20%. ಸೊ 40% ಆಫ್ ದ 30 ಪಾರ್ಟ್ ಇಸ್ 12 ಆ್ಯಂಡ್ 20% ಆಫ್ ದ 70 ಪಾರ್ಟ್ ಇಸ್ ಹೌ ಮಚ್ 14. ಸೊ ಟೋಟಲ್ ಇಂಟ್ರೆಸ್ಟ್ ರೇಟ್, ಸೊ 26 part which is equal to 1300. That means 1 part which is equal to 50. So the question is like amount invested in scheme B. So 70 part will be 70 into 50 which is equal to 3500. Actually it shortcut ಮಾಡೋದು ಈಸಿ, ಬಟ್ ಎಲ್ಲ ಕ್ವಶನಿಗೂ ಶಾರ್ಟ್ಕಟ್ ಅಪ್ಲೈ ಆಗುತ್ತೆ. ಸೊ ಟ್ರೆಡಿಷನಲ್ ಮೆಥಡ್ ಆ್ಯಂಡ್ ಆಲ್ಸೋ ಶಾರ್ಟ್ಕಟ್ ಮೆಥಡ್ ಯೂಸ್ ಲೈಕ್ ಗೊತ್ತಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇನಿಷಿಯಲ್ ಡೇಸಲ್ಲಿ ನಾನು ಟ್ರೆಡಿಷನಲ್ ಮೆಥಡ್ ಲೈಕ್ ಫಾಲೋ ಮಾಡಿ ಸಾಲ್ವ್ ಮಾಡ್ತಾ ಇದ್ದೆ ಎಲ್ಲ ಕ್ವಶನ್ನು, ಬಟ್ ಈಗ ನಾನು ಶಾರ್ಟ್ಕಟ್ ಮೆಥಡಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಸಾಲ್ವ್ ಮಾಡಿ. ಬೆಟರ್ ನೀವು ಶಾರ್ಟ್ಕಟ್ಟನ್ನು ಲೈಕ್ ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. RBI ಅಸಿಸ್ಟೆಂಟ್ನ ಬಾರ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್, ಸೊ ಪ್ರಿಲಿಮ್ಸಿಗೆ ತುಂಬ ಈಸಿಯಾಗಿ ಮಾಡ್ಬೋದು. ತುಂಬ ಕ್ವಶನ್ಸನ್ನು